ನೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ನೇಮಗಲ್ ಕುರುಗಲ್ ಗ್ರಾಮಸ್ಥರ ಸಹಯೋಗದೊಂದಿಗೆ ಇವತ್ತು ನಾವು ಆಟೋ ಮತ್ತು ಕಾರು ಟೆಂಪೋ ಮಾಲೀಕರು, ಚಾಲಕರ ಎಲ್ಲರೂ ಸಹಯೋಗದೊಂದಿಗೆ ಇವತ್ತು ನಾವು 8ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಈಗ ತಾನೇ ಕನ್ನಡ ಧ್ವಜ ಹಾರಾಟವನ್ನ ಮಾಡಿ ಈಗ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ನಮ್ಮೆಲ್ಲರ ನಾಯಕರು, ಅಭಿವೃದ್ಧಿ ಅಧಿಕಾರರು, ಮಾಜಿ ಸಭಾಪತಿಗಳಾದಂಥ ಎಸ್ ಸುದರ್ಶನ್ ಸಾಹೇಬರಿಗೆ ಕನ್ನಡ ಕಸ್ತೂರಿ ಬಳಗದ ವತಿಯಿಂದ ಈಗ ಅವರನ್ನ ಸನ್ಮಾನಿಸಬೇಕಂತ ಅವ್ರನ್ನ ಕೇಳ್ಕೊಳ್ತಾನೆ. ಇದು ಟೋಪಿ ಇತ್ತು ಜಪಾನ ಇಡ ಒಂದು ನಿಮಿಷ
ಡ್ಯಾನ್ಸ್ ಆಡ್ರಲ್ಲೇ. ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ನಿಲ್ಲಿಸಿದವರಿಲ್ಲ, ಎಂದೆನ್ನುವ ಕೂಗಿಗೆ ರಾಜ್ಯ ವೈಭವಗಳನ್ನ ಬಲ್ಬಲರೆ 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 ರುದ್ರ, ಬಲ್ಬಲರೆ 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 ರುದ್ರ, ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ. ಕಾಳಿ ಗಂಡ ಶಿವನ ಮಗ ವೀರಭದ್ರ.
ಸ್ವಲ್ಪ ಹಿಂದೆ ಬರ್ಬೇಕು ಹಂಗೆ ಇಲ್ಲ ಕೈ ಮುಂದೆ ಇಕ್ಕೋ ಇದು ಮುಂದೆ ಏನೋ ಹಿಂದೆ ತಗೊಳ್ಳಿ ಓಕೆ ಅಣ್ಣ ಅಣ್ಣ ಕಾಣಿಸುತ್ತೆ ಫೋಟೋ ಸ್ಟಾರ್ಟ್ ಮಾಡೋಣ ಸರ್. 8ನೇ ವರ್ಷ ಕನ್ನಡ ರಾಜ್ಯೋತ್ಸವ ಒಂದು ಅರ್ಥರೂಪವಾಗಿ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಏನು ಕನ್ನಡ ಸಮಿತಿಯಿಂದ ಆಟೋ ಚಾಲಕರು ಮಾಲೀಕರು, ಕಾರ್ ಮಾಲೀಕರು ಚಾಲಕರು, ಟೆಂಪೋ ಚಾಲಕರು ಮತ್ತು ಮಾಲೀಕರು, ಕಸ್ತೂರಿ ಬಳಗ, ಊರಿನ ಎಲ್ಲ ಮುಖಂಡರು, ಎಲ್ಲ ಸಂಘಟನೆಗಳ ಒಗ್ಗೂಡಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ರಾಜಕೀಯ ರಹಿತವಾಗಿ ಇವತ್ತು ಈ ಕನ್ನಡದ ಹಬ್ಬ ಆಗಿದೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಎಲ್ಲ ಪಕ್ಷಗಳಿಗೂ ಆಹ್ವಾನ ಕೊಟ್ಟಿದ್ವಿ. ಶಾಸಕರು, MLCಗಳು, ಮಾಜಿ ಶಾಸಕರು, ಮಾಜಿ MLCಗಳು, ಮುಖಂಡರುಗಳು ಎಲ್ಲರಿಗೂ ಆಹ್ವಾನ ಕೊಟ್ಟು ಬೆಳಗ್ಗೆ ತಾಯಿ ಭುವನೇಶ್ವರಿ ತಾಯಿಗೆ ಪಲ್ಲಕ್ಕಿ ಎಲ್ಲರಿಗೂ ಅವ್ರಿಗೆ ಆಹ್ವಾನ ಕೊಟ್ಟು ಅವ್ರ ಕಡೆಯಿಂದ ಚಾಲನೆ ಕೊಟ್ಟಿದ್ವಿ. ಎಲ್ಲ ವಿಶೇಷವಾಗಿ ಇವತ್ತು 150 ಆಟೋ ಪಲ್ಲಕ್ಕಿಗಳನ್ನ ಇವತ್ತು ಆಟೋ ಚಾಲಕರ ಘಟಕದಿಂದ ತಂದಿದ್ರು. ಮತ್ತು 80 ಕಾರು ಮಾಲೀಕರು ಮೆರವಣಿಗೆಗೆ ಭಾಗವಹಿಸಿದ್ರು. ಟೆಂಪೋಗಳು ಅವ್ರದ್ದೇ ಆದಂಥ ಖರ್ಚುಗಳಲ್ಲಿ ಟೆಂಪೋಗಳು ಡೆಕೋರೇಷನ್ ಮಾಡಿ ಹೂವಿನ ಅಲಂಕಾರ ಮಾಡಿ ತಾಯಿ ಭುವನೇಶ್ವರ ಮೆರವಣಿಗೆಗೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ಇದಕ್ಕೆ ಕೈ ಜೋಡಿಸೋಂಥ ಎಲ್ಲ ಯುವಕ ಪಡೆ ಇದರಲ್ಲಿ ರಾಜಕೀಯ ರಹಿತವಾಗಿ ಇವತ್ತು ನಮ್ಮ ವೇಮಗಲ್ನಲ್ಲಿ ಕನ್ನಡದ ಹಬ್ಬ 8ನೇ ವರ್ಷ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ. ಬೆಳಗ್ಗೆಯಿಂದ ಇದುವರೆಗೂ ಎಲ್ಲ ವೀರಗಾಸ್ಯ, ಡೊಳ್ಳು ಕುಣಿತ, ತಮಟೆ ಎಲ್ಲ ಮೆರವಣಿಗೆ ಮಧ್ಯಾಹ್ನ ಬಂದು ಈಗ ಸಂಜೆ ವಿಶೇಷವಾಗಿ ಬಡವರು ಮಕ್ಕಳು ಬೆಳಿಬೇಕು ಕನ್ನಡ ಸಿನಿಮಾ ಟೀಸರ್ ಲಾಂಚ್ ಇದೆ. ಅದಕ್ಕೆ ಹೆಚ್ಚಿನ 10 ರಿಂದ 15 ಸಾವಿರ ಜನ ಬರುವ ನಿರೀಕ್ಷೆ ಇದೆ. ಅದಕ್ಕೆ ಏನಿವತ್ತು ಕಾರ್ಯಕ್ರಮದಲ್ಲಿ ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಟೈಟ್ಲ್ ಕೊಟ್ಟಿರುವಂಥ ನಮ್ಮ ಡಾಲಿ ಧನಂಜಯ ಸಾಹೇಬರು ಬಂದು ಅವ್ರ ಕಡೆಯಿಂದ ಚಾಲನೆ ಕೊಡ್ತಾರೆ ಕಾರ್ಯಕ್ರಮಕ್ಕೆ. ಅನೇಕ ಕಲಾವಿದರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಸ್ಟೇಜ್ನಲ್ಲಿ. ಇವತ್ತು ವೇದಿಕೆ ಯಾವ ರೀತಿಪ್ಪ ಇರುತ್ತೆ ಅಂದರೆ ನಾವು ಎಲ್ಲೋ ದೊಡ್ಡ ದೊಡ್ಡ ಥಿಯೇಟ್ರುಗಳು, ETV ದೊಡ್ಡ ಇದರಲ್ಲಿ ನೋಡೋಂಥ ಸಿನಿಮಾ ತಾರೆಗಳು ನಮ್ಮ ಊರಿನಲ್ಲಿ ಬಂದು ನಮ್ಮೆಲ್ಲರನ್ನು ಮನೋರಂಜನೆ ಕೊಟ್ಟು ಎಲ್ಲ ಊರಿನ ತಾಯಂದಿರು, ಅಕ್ಕಂದಿರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ನಮ್ಮ ಹಬ್ಬ, ನಮ್ಮ ಊರಿನ ಹಬ್ಬ ಅಂತೇಳಿ ಇವತ್ತು ಕಾರ್ಯಕ್ರಮ ಕೂಡ ತುಂಬ ಒಂದು ಅರ್ಥರೂಪವಾಗಿದೆ. ವಿಶೇಷವಾಗಿ ಅದರಲ್ಲಿ ಅನೇಕ ಕಲಾವಿದರು ಇರ್ತಾರೆ. ಏನು ಗಿಚ್ಚಿಗಿಲಿಯಲ್ಲಿ ತಂಡದ ಎಲ್ಲ ಕಲಾವಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಡವರು ಮಕ್ಕಳು ಬೆಳಿಬೇಕಂದ್ರೆ ಅಂತ ಟೀಸರ್ ಲಾಂಚಲ್ಲಿ ಇರ್ತಾರೆ. ಇನ್ನು ಹೆಚ್ಚಾಗಿ ಇವತ್ತು ಈ ಭಾಗದ ಕನ್ನಡಿಗರು ಇವತ್ತು ಕಾರ್ಖಾನೆಗಳಿದೆ, ಉದ್ಯೋಗ ಇದೆ, ಹೊರಗಡೆಯಿಂದ ಬಂದಿರೋಂಥ ಜನ ಇದ್ದಾರೆ. ಅವ್ರನ್ನ ಕೂಡ ನಾವು ಸ್ವಾಗತಿಸ್ತೀವಿ, ಪ್ರೀತಿಸ್ತೀವಿ. ನಮ್ಮ ನಾಡಿಗೆ ಬಂದಿದ್ದೀವಿ. ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋಂಥ ಜನ ನಮ್ಮ ವೇಮಗಲ್ ಜನ. ನೀರು ಕೊಡದೆ ಪಾಣಕ ಕೊಡೋಂಥ ಜನ ನಮ್ಮ ಯುವಕ ಪಡೆ ವೇಮಗಲ್ನ ಜನ. ಯಾರನ್ನೂ ನಾವು ದ್ವೇಷ ಮಾಡಲ್ಲ. ಕನ್ನಡದ ವಿಚಾರ ಬಂದರೆ ನಾವು ರಾಜಿ ಆಗಲ್ಲ. ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ, ಹೊರಗಡೆ ಬಂದಾಗ ಕನ್ನಡ ಮಾತಾಡಿ ಅನ್ನೋ ವಿಚಾರದಲ್ಲಿ ನಮ್ಮೆಲ್ಲ ಯುವಕ ಪಡೆ ಒಂದು ಸಂದೇಶನ ಇಲ್ಲಿರುವಂಥ ಎಲ್ಲ ಬರುವಂಥ ಹೊರಗಡೆಯಿಂದ ಬಂದಿರೋ ಜನಕ್ಕೆ ಕೂಡ ನಾವು ಪ್ರೀತಿ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಕನ್ನಡನ ನೀವು ಮಾತಾಡಿ, ಕನ್ನಡನ ಕಲೀರಿ ಅಂತೇಳಿ ಇವತ್ತು ಕನ್ನಡ ಹಬ್ಬ ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ತುಂಬ 10 ದಿವಸದಿಂದ ನೀವು ಸತತವಾಗಿ ನಮ್ಮ ರಾಜ್ಯೋತ್ಸವನಿರ್ಬೋದು, ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಸಿನಿಮಾನ ಕೂಡ ನೀವು ಪ್ರಚಾರ ಕೊಡ್ತಾಯಿದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ತುಂಬ ಸಹಕಾರ ಕೊಟ್ಟು ಎಲ್ಲ ಯಾವುದೇ ಕಾರ್ಯಕ್ರಮ ಅಡ್ಡಿ ಆಗಬಾರ್ದು ಅಂತೇಳಿ ಅವರು ಕೂಡ ಬಂದೋಬಸ್ತ್ ಕೊಟ್ಟು ನಮಗೆಲ್ಲನೂ ಸಹಕರಿಸ್ತಾ ಇದ್ದಾರೆ. ಮತ್ತು ಬೆಸ್ಕಾಂನವ್ರು ಕೂಡ ಇವತ್ತು ದೀಪಾಲಂಕಾರಗಳು ಮೈಸೂರು ದಸರಾದ ರೀತಿ ನಮ್ಮ ಊರಿನಲ್ಲಿ ಲೈಟ್ ದೀಪಾಲಂಕಾರಗಳಾಗಿದೆ. ಅದಕ್ಕೆಲ್ಲ ಸಹಕರಿಸಿದಂಥ ಬೆಸ್ಕಾಂನವ್ರು ಕೂಡ ವಿದ್ಯುತ್ ಶಕ್ತಿ ಮಂಡಳಿ ಎಲ್ಲ ಇಲಾಖೆಯವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ
ಮತ್ತು ನೀವೇನು ಮಾಧ್ಯಮ ಸ್ನೇಹಿತರಿದ್ದೀರಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳು ಕೂಡ ಸಂಜೆ ಅಲ್ಲಿ ನಿಮಗೆ ಆದಂಥ ಒಂದು ಸ್ಟೇಜ್ನ ವ್ಯವಸ್ಥೆ ಇರ್ತದೆ. ಹೋದ ಸರಿ ನಿಮಗೆ ಅಲ್ಲಿ ನಾವು ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಈ ಸರಿ ನಿಮಗೆ ಆದಂಥ ನಿಮಗೆ ಮತ್ತು ಸಿನಿಮಾದಲ್ಲಿ ನಟರಿಗೆ ಒಂದು ಕೌಂಟ್ರ್ ಮಾಡಿರ್ತೀವಿ. ಅಲ್ಲಿ ನಮ್ಮ ಯಾರೂ ಬಂದಿರಲ್ಲ, ನಿಮಗೆ ಮಾತ್ರ ಆಸನಗಳಾಗಿರ್ತದೆ. ಅಲ್ಲಿ ಕುಂತು ನೀವು ಆ ಕಾರ್ಯಕ್ರಮನ ಎಲ್ಲ ಕಡೆ ಪ್ರಚಾರ ಕೊಡಬೇಕು. ತಮ್ಮದೇ ಆದಂಥ ಒಂದು ಶಕ್ತಿ ಇದೆ, ಆ ಶಕ್ತಿನ ಜನಕ್ಕೆ ಮುಟ್ಟಿಸೋಂಥ ಕೆಲಸ ಆಗಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ತಮ್ಮ ಮಾಧ್ಯಮ ಸ್ನೇಹಿತರುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ.